ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಏನಂತಂದ್ರೆ ನಾನು ಊರಿಗೆ ಹೋಗೋಕ್ಕೂ ಮುಂಚೆ ಗ್ರಾಸರೀಸ್ ಎಲ್ಲ ಬಂದಿತ್ತು ಅಂತ ತೋರಿಸಿದ್ದೆ ಅಲ್ವಾ. ಐ ಮೀನ್ ಫ್ಲಿಪ್ಕಾರ್ಟಿಂದ ತರಿಸಿದ್ದು. ಬಟ್ ಅದನ್ನ ನಾನು ಓಪನ್ ಮಾಡಿರಲಿಲ್ಲ. ಮುಂದೆ ಯಾವತ್ತೋ ಟೈಮ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇವತ್ತು ಓಪನ್ ಮಾಡಿ ನಿಮಗೆಲ್ಲ ಕೆಲವೊಂದು ಪ್ರಾಡಕ್ಟ್ಸ್ನ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ತೋರಿಸೋಣ ಅಂತಿದ್ದೀನಿ. ಯಾಕೆ ಅಂತಂದರೆ ಯೂಶ್ವಲಿ ನಾವು ಏನು ಮಾಡ್ತೀವಿ ಎಲ್ಲನೂ ಆಫ್ಲೈನಲ್ಲಿ ತೊಗೋತೀವಿ. ಬಟ್ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಸೇಮ್ ಪ್ರಾಡಕ್ಟ್ ಸೇಮ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಡೇಟ್ಸ್ ಎಲ್ಲ ಸೇಮೇ ಇರುತ್ತೆ. ಬಟ್ ಎಷ್ಟು ನಾವು ಪೇ ಮಾಡ್ತೀವಿ ಎಕ್ಸ್ಟ್ರಾ ಅಂತ ಹೇಳಲ್ಲ, ಎಕ್ಸಾಕ್ಟ್ ಪ್ರೈಸ್ನ ಅಲ್ಲಿ ಪೇ ಮಾಡ್ತೀವಿ. ಆಫ್ಲೈನಲ್ಲಿ ನಾವು ಅಂಗಡಿ ಹೋಗಿ ತಗೊಂಡ್ರೆ ಅದೇ ಫ್ಲಿಪ್ಕಾರ್ಟ್ ಗ್ರಾಸರೀಸಲ್ಲಿ ನಂಗೆ ಎಷ್ಟು ಅದು ಅಪ್ಲೈ ಆಯಿತು ಆಫರ್ಸ್ ಎಲ್ಲ ಅಂತ ತೋರಿಸ್ತೀನಿ. ನಾನು ತುಂಬ ತಗೊಂಡೆ, ಬಟ್ ಅದರಲ್ಲಿ ನಾನು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ನನಗೆ ಗೊತ್ತಿಲ್ಲ ಊರಿಗೆ ಫ್ಲಿಪ್ಕಾರ್ಟ್ ಗ್ರಾಸರೀಸ್ ಡೆಲಿವರ್ ಮಾಡ್ತಾರಾ ಅಂತ ಹೇಳಿ. ಬಟ್ ಬೆಂಗಳೂರಿಗಂತೂ ಮಾಡ್ತಾರೆ. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಎಲ್ಲನೂ ತರಿಸ್ಕೊಳ್ಳೋದು ಫ್ಲಿಪ್ಕಾರ್ಟ್ ಗ್ರಾಸರೀಸಲ್ಲೇ. ತುಂಬ ಕಂಪೇರ್ ಮಾಡಿದ್ದೀನಿ, ಜಿಯೋ ಮಾರ್ಟಿಗೆ ಕಂಪೇರ್ ಮಾಡಿದ್ದೀನಿ, ಆಮೇಲೆ ಏನದು ಬ್ಲಿಂಕಿಟಿಗೆ ಕಂಪೇರ್ ಎಲ್ಲದಕ್ಕೂ ಗೈಸ್, ನಾನು ಕಂಪೇರ್ ಈ ಮಾಡಿದ್ರೆ ಸರಿ ನಂಗೆ ಇದೇ ಗ್ರಾಸರೀಸ್ ಕಡಿಮೆ ಅಂತ ಅನ್ನಿಸ್ತು. ತರಿಸಿರೋದ್ರಲ್ಲಿ ಸೊ ಹಾಗಾಗಿ ಒಂದು ಎರಡು ಐಟಮ್ ನಿಮಗೆ ತೋರಿಸೋಣ ಅಂತಿದ್ದೀನಿ. ಇದು ನೋಡಿ, ಟಾಟಾ ಅವ್ರದ್ದು ಆಲಿವ್ ಆಯಿಲ್. ಇದಕ್ಕೆ ಆ್ಯಕ್ಚುಲಿ 549 ಇದೆ. ಅದೇ ನನಗೆ ಫ್ಲಿಪ್ಕಾರ್ಟಲ್ಲಿ ಇದು 400 ಸಿಕ್ತು. ಅಂದರೆ ಆಲ್ಮೋಸ್ಟ್ 149 ಆಫ್ ಇದೆ. ಅದೇ ನಾವು ಅಂಗಡಿಲಿ ತೊಗೊಳಕ್ಕೆ ಹೋದರೆ ಇಲ್ಲಿ ನೋಡಿ ಅಷ್ಟೇ ರೇಟ್ ಕೊಡಬೇಕು. ಸೊ ಅದಾದಮೇಲೆ ಯೂಶ್ವಲಿ ನಾನು ಯಾವುದಾದ್ರೂ ಸೋಪ್ ತೊಗೋತಾ ಇದ್ದೆ. ಬಟ್ ಈ ಸರಿ ಫ್ಲಿಪ್ಕಾರ್ಟ್ ಅವ್ರದ್ದೇ ಬ್ರ್ಯಾಂಡ್ ಇದು. ಫ್ಲಿಪ್ಕಾರ್ಟದ್ದು ಈ ಸೋಪ್ನ ತೊಗೊಂಡಿದ್ದೀನಿ. ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ ಹೇಳಿ. ಇದೇನೆಂದರೆ ಗೋಲ್ಗೇಟ್ ಪೇಸ್ಟಲ್ಲಿ ವಿತ್ ಬ್ರಷ್ ಬರುತ್ತೆ. ಇದು 158 ಆಯಿತಾ ಹೋಲ್ ಪ್ರೈಸ್ ಬಂದುಬಿಟ್ಟು. ಬಟ್ ಫ್ಲಿಪ್ಕಾರ್ಟ್ ಗ್ರಾಸರಿಲಿ ನಾನು ಎಷ್ಟು ಕೊಟ್ಟೆ ಅಂದರೆ 130 ಏನೋ ಕೊಟ್ಟೆ. ಆಲ್ಮೋಸ್ಟ್ 28 ರುಪೀಸು. ಎಲ್ಲಪ್ಪ ಇದೆ ಪ್ರೈಸು, ಸಾರಿ 179 ಇದೆ. ಬಟ್ ನಾನು 130 ಸಮಥಿಂಗ್ ಕೊಟ್ಟೆ. ಸೊ ಎಷ್ಟೊಂದು ಕಡಿಮೆ ನೋಡಿ. ಆ್ಯಂಡ್ ಇದೇನೆಂದರೆ ವಾಶ್ರೂಮ್ಗೆ ಫ್ರೆಶ್ನರ್ ಹಾಕ್ತಾರಲ್ವ, ಏರ್ ಫ್ರೆಶ್ನರ್ ಇದು. ಇದರಲ್ಲಿ ಎಷ್ಟು ಬರುತ್ತೆ ಗೊತ್ತಾ, ಒಂದು 6 or 7 ಬರುತ್ತೆ. ಬಟ್ ಇದಕ್ಕೆ ಎಷ್ಟು ರೂಪಾಯಿ ಅಂತಂದರೆ 180. ಬಟ್ ಇದು ನನಗೆ ಸಿಕ್ಕಿರೋದು 130ಗೆ. ಸೊ ಬೆಟ್ರಲ್ಲ. ಎಷ್ಟೊಂದು ಸರಿ ಗ್ರೀನ್ ಟೀ ತರಿಸಿ ಹಾಳು ಮಾಡಿದ್ದೀನಿ. ಬಟ್ ಈ ಸರಿ ಟ್ರೈ ಮಾಡೇ ಬಿಡೋಣ ಅಂತ ಹೇಳಿ ಫೈನಲಾಗಿ ಮತ್ತೊಂದು ತರಿಸಿದ್ದೀನಿ. ಇದು ಬಂದುಬಿಟ್ಟು ಗ್ರೀನ್ ಟೀ ಲೆಮನ್. ಇದು ಫ್ಲಿಪ್ಕಾರ್ಟ್ ಅವ್ರದ್ದೇ ಬ್ರ್ಯಾಂಡು. ಇದಕ್ಕೆ ಎಷ್ಟಿತ್ತಪ್ಪ, ಎಷ್ಟೋ ಇತ್ತು. ಬಟ್ ಇದು ಕೂಡ ನನಗೆ ಕಡಿಮೆಗೆ ಸಿಕ್ತು. ಆಫ್ಲೈನ್ಗಿಂತ ಆನ್ಲೈನೇ ನಂಗೆ ತುಂಬ ಇಷ್ಟ. ಯಾಕಂದರೆ ತುಂಬ ಸ್ವಲ್ಪ ಆಫರೆಲ್ಲ ಅಪ್ಲೈ ಆಗುತ್ತೆ. ಇದು ನಾನು ಅಂದರೆ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ತೋರಿಸ್ತಿರೋದು. ಸೊ ಇಷ್ಟಕ್ಕೆ ಒಳ್ಳೆ ಆಫರ್, ಅಂದರೆ ಎಲ್ಲದಕ್ಕೂ ಸಿಕ್ಕಿದೆ. ಬಟ್ ಈ ಥರ ನೀವು ತರಿಸೋದಿದ್ರೆ ನೋಡಿ ಅಂತ ಹೇಳಿ. ಈ ಆಲಿವ್ ಆಯಿಲ್ ಬಾಟಲ್ ಸಕ್ಕತ್ತಾಗಿದೆ. ಇದು ಚಿಕ್ಕದು ಆ್ಯಕ್ಚುಲಿ, ಬಟ್ 400ಗೆ ಸಿಕ್ತು. ಇದು ಬೇರೆ ಕಡೆ 600ಗೆಲ್ಲ ಇತ್ತು. ಇಲ್ಲೇ ನೋಡ್ಬೋದು ನೀವು 549ಗಿದೆ. ಸೊ ನಿಮಗೂ ಬೇಕಂದರೆ ತರಿಸ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ರೆಗ್ಯುಲರಾಗಿ ತುಂಬ ತರಿಸಿದ್ದೀನಿ. ಬಟ್ ಇಷ್ಟಕ್ಕೆ ಮಾತ್ರ ನಾನು ಅಂದರೆ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ಥರ ಅಪ್ಲೈ ಆಗುತ್ತೆ, ನೀವು ಬೇಕಾದ್ರೆ ತರಿಸ್ಕೊಳ್ಳಿ ಅಂತ ಹೇಳಿ ಅಂತ. ಸೊ ನೋಡಿದ್ರೆ ಅಲ್ಲ, ಬನ್ನಿ ಇವಾಗ ಹೆಸರು ಕಾಳು ಪಲ್ಯ ಮಾಡೋಣ. ನನಗೆ ಹೆಸರು ಕಾಳು ಅಂತಂದರೆ ಪಲ್ಯ ಅಂದರೆ ತುಂಬ ಇಷ್ಟ. ಹೈ ಪ್ರೋಟೀನ್, ರಿಚ್ ಪ್ರೋಟೀನ್ ಅಲ್ವಾ ಹೆಸರು ಕಾಳು. ಸೊ ಹಾಗಾಗಿ ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನಂದು ಇವತ್ತು ಮೆನು ಬಂದುಬಿಟ್ಟು ದೋಸೆ ಮತ್ತು ಹೆಸರು ಕಾಳು ಪಲ್ಯ. ಸೊ ಏನು ಮಾಡಬೇಕು, ಹಿಂದಿನ ದಿನಾನೇ ಹೆಸರು ಕಾಳನ್ನು ನೆನೆಸಿ ಇಟ್ಕೊಬೇಕು, ಅಂದರೆ ಹೋಲ್ ನೈಟ್. ಅದಾದಮೇಲೆ ಬೆಳಗ್ಗೆ ಒಂದೇ ಒಂದು ವಿಷಲ್ ಮಾಡಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಒಂದು ವಿಷಲ್ ಆಗಿಲ್ಲ ಅಂದ್ರೂ ಓಕೆನೇ. ಜೊತೆಗೆ ಒಗ್ಗರಣೆಗೆ ಏನೇನು ಬೇಕು ಎಲ್ಲ ಹೆಚ್ಕೋಬೇಕು. ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಆಮೇಲೆ ಕಡಲೆ ಅದು ಹಾಕ್ಬಿಟ್ಟು, ಆಮೇಲೆ ಈರುಳ್ಳಿ, ಹಸಿಮೆಣಸು ಹಾಕಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲನೂ ಹಾಕಿ ಒಂದು 5 ನಿಮಿಷ ಹುರ್ಕೋಬೇಕು. ಅದಾದಮೇಲೆ ಸ್ವಲ್ಪ ಹಳದಿ, ಇನ್ನೊಂದಿರಪ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಬೇಕು. ಅದಾದಮೇಲೆ ಟೊಮ್ಯಾಟೊ ಹಾಕಬೇಕು. ಟೊಮ್ಯಾಟೊ ಒಂದೇ ಸಾಕು, ಜಾಸ್ತಿ ಬೇಡ. ಸೊ ಇದಕ್ಕೆ ಯಾವ ಪೌಡರ್ ಕೂಡ ಬೇಡ, ಒಂದೇ ಒಂದು ಧನಿಯಾ ಪೌಡರ್ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಂಡು ಮತ್ತು ಅದನ್ನು ಒಂದು 2-3 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ನೀರು ಹಾಕಬಾರ್ದು ಎಲ್ಲನೂ ಫ್ರೈ ಮಾಡೋ ಟೈಮಲ್ಲಿ. ಸೊ ಅದಾದಮೇಲೆ ಈವನ್ ಖಾರ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ. ಅದಾದಮೇಲೆ ಏನು ನೀವು ವಿಷಲ್ ಮಾಡಿಸ್ಕೊಂಡ್ಬಿಟ್ಟಿರ್ತೀರ ಹೆಸರು ಕಾಳು, ಅದನ್ನು ಹಾಕಿಬಿಟ್ಟು
ನೀಟಾಗಿ ಅಂದರೆ ವಿತ್ ನೀರು ಕೂಡ ಹಾಕಬೇಕು, ನೀರನ್ನ ಚೆಲ್ಲಬಾರ್ದು, ನೀರು ಸ್ವಲ್ಪ ಹಾಕಿ ಮಾಡಿಸ್ಕೊಂಡಿರ್ತಿರಲ್ಲ, ಸೊ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು, ಒಂದು ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಅಂದ್ಕೊಳ್ಳಿ. ಅದಾದಮೇಲೆ ಏನದು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಆಯಿತು, ಅದನ್ನ ಎಷ್ಟು ಬೇಕಾದ್ರೂ ಹಾಕ್ಬೋದು. ಸೊ ಹಾಕ್ಬಿಟ್ಟು ಒಂದು 5 ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಆಯಿತು, ನಿಮ್ಮ ಹೆಸರುಕಾಳು ಪಲ್ಯ ರೆಡಿ. ನಾನು ದೋಸೆ ಜೊತೆ ಹೆಸರುಕಾಳು ಪಲ್ಯ ಮಾಡಿದ್ದೆ, ನಂಗೆ ತುಂಬ ಇಷ್ಟ ಹೆಸರುಕಾಳು ಪಲ್ಯ ಅಂದರೆ. ಸೊ ನೀವು ಮಾಡಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್ ಗೈಸ್.